ಅನ್ನುವಂಥದ್ದು ಗಮನಿಸಿದ್ರಿ ನೀವೆಲ್ಲ? ಮಕ್ಕಳಿಗೆ ಕೇಳ್ತಾ ಇದ್ದೀನಿ, ಎಲ್ಲರೂ ಗಮನಿಸಿದ್ರಿ? ಹೌದು, ನಿಜವಾಗಲೂ 2025-26ನೇ ಶೈಕ್ಷಣಿಕ ವರ್ಷದಲ್ಲಿ 10ನೇ ತರಗತಿಯಲ್ಲಿ SSLCನಲ್ಲಿ ಓದ್ತಾ ಇರುವಂತಹ ಮಕ್ಕಳು ಬಹಳಷ್ಟು ನೀವು ಪುಣ್ಯವಂತರು ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೀನಿ. ಯಾಕಂದ್ರೆ ಸರ್ಕಾರ, ಇಲಾಖೆ ಹಿರಿಯ ಅಧಿಕಾರಿಗಳು ಹಿಡಿಕೊಂಡು ಕ್ಲಾಸ್ ರೂಮ್ನಲ್ಲಿ ಇರುವಂತಹ ಶಿಕ್ಷಕರು ಎಲ್ಲರೂ ಕೂಡಿ ಒಂದೇ ದಾರಿನಲ್ಲಿ ಹಾಕ್ತಾ ಇದ್ದೇವೆ ನಾವು. ಅದೇನಂತಂದ್ರೆ, ಈ ವರ್ಷ 10ನೇ ತರಗತಿಯಲ್ಲಿ ಓದ್ತಾ ಇರುವಂತಹ ಮಕ್ಕಳು ನಿಜವಾಗಲೂ ಟಾಪರ್ಸ್ಗೆ ಏನು ಬೇಕು ಅದನ್ನೆಲ್ಲ ನಾವು ವ್ಯವಸ್ಥೆ ಮಾಡಿಕೊಟ್ಟು ಉತ್ತಮ ಅಂಕಗಳನ್ನು ಪಡ್ಕೊಳ್ಳಿಕ್ಕೆ ದಾರಿಯನ್ನ ಸುಗಮ ಮಾಡಿಕೊಡುವಂಥದ್ದು ಮೊದಲನೇದು. ಎರಡನೇದು, ಉಳಿದುವಂತಹ ಮಕ್ಕಳು ಬೇರೆ ಬೇರೆ ಕಾರಣದಿಂದ ಕಲಿಕೆಯಲ್ಲಿ ಸ್ವಲ್ಪ ನಿಧಾನಗತಿಯಲ್ಲಿ ಇರುವಂತಹ ಮಕ್ಕಳು, ವಿಷಯವನ್ನು ಸಂಗ್ರಹಣೆ ಮಾಡಲಿಕ್ಕೆ ಅವರಿಗೆ ತೊಂದರೆ ಕಾಣ್ತಾ ಇರುವಂತಹ ಮಕ್ಕಳು, ಅಭ್ಯಾಸದಲ್ಲಿ ಸ್ವಲ್ಪ ನಿಷ್ಕಾಳಜಿತನ ಮಾಡುವಂತಹ ಮಕ್ಕಳು, ಇವ್ರಿಗೂ ಕೂಡ ನಾವು ನಿಮ್ಮದು ಪ್ರತಿಶತ 40ರಷ್ಟು ನೀವಿದ್ರೆ 60% ಮಕ್ಕಳಿಗೆ ನಾವು ವಿಶೇಷವಾಗಿ ಈ ವರ್ಷ ಜೂನ್ ತಿಂಗಳಿಂದಲೇ ಅವರಿಗೆ ಮಾರ್ಗದರ್ಶನವನ್ನು ಮಾಡ್ತಾ ಇದ್ದೇವೆ. ತರಬೇತಿಗೊಳಿಸಿ ಶಿಕ್ಷಕರ ಒಂದು ಪ್ರಯತ್ನದಿಂದ ಇಲ್ಲಿಯವರೆಗೆ ನಾವು 8 ತಿಂಗಳ ಅವಧಿಯಲ್ಲಿ ಇಲ್ಲಿಯವರೆಗೆ ಒಂದು ಹಂತದಲ್ಲಿ ಬಂದಿದ್ದೇವೆ. ಹಾಗಾದ್ರೆ ಒಂದು ಕಡೆಗೆ ಟಾಪರ್ಸ್ ಇದ್ದಾರೆ, ಒಂದು ಕಡೆಗೆ ನಿಧಾನ ಕಲಿಕೆಯ ಮಕ್ಕಳ ಫಲಿತಾಂಶನೂ ಕೂಡ ಉತ್ತೀರ್ಣತೆ ಕಡೆಗೆ ಒಯ್ಯಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ, ಇಲಾಖೆಯ ಆಶಯ ಮತ್ತು ಶಿಕ್ಷಕರ ಪ್ರಯತ್ನದಿಂದ. ಯಾಕಂದ್ರೆ ಈ ವರ್ಷ ನಾವು ಏನ್ ಮಾಡಬೇಕಾಗಿದೆ, ಇಂಥ ಕಾರ್ಯಗಳನ್ನು ಮಾಡಲಿಕ್ಕೆ ನಾವು ಇಲಾಖೆಯ ಧ್ಯೇಯವಾಕ್ಯ ಹೊಂದಿದೆ, ಒಂದು ಗುರಿಯನ್ನು ಇಟ್ಕೊಂಡಿದೆ ಇಲಾಖೆ ಈ ವರ್ಷ. ಯಾವುದೇ ಮಗು ಉಳಿಬಾರ್ದು, ನೋ ಸ್ಟೂಡೆಂಟ್ ಶುಡ್ ಲೆಫ್ಟ್ ಬಿಹೈಂಡ್. ಯಾವ ಮಗುನೂ ಕೂಡ ಈ ವರ್ಷ 10ನೇ ತರಗತಿಯಲ್ಲಿ ಇರುವಂತಹ ಮಗು ಯಾವ ಕಾರಣಕ್ಕೂ ಅಲ್ಲಿ ಉಳಿಬಾರ್ದು ಅಂತಂದ್ರೆ ಅವನು ಉತ್ತೀರ್ಣತೆಯನ್ನು ಮಾಡಿಕೊಂಡು ಭವಿಷ್ಯವನ್ನು ರೂಪಿಸಿಕೊಳ್ಳಬೇಕು. ಯಾರು ಉಳಿಬಾರ್ದು? ನೀವಂತೂ ಈಗ ಟಾಪರ್ಸ್ ಇದ್ದೀರಿ, ನಿಮ್ಮ ಗುರಿ ಬೇರೆ ಇರ್ತದೆ. ಆದ್ರೆ ಆ ಮಕ್ಕಳಿಗಿಂತ ಕೂಡ ನಾವು ಪ್ರತಿದಿನ ಪ್ರತಿಕ್ಷಣ ಯೋಜನಾಬದ್ಧವಾಗಿ ಪಾಠ ಬೋಧನೆ ಮಾಡ್ತಾ ಇದ್ದೇವೆ. ಶಿಕ್ಷಕರು ಬಂದಿದ್ದಾರೆ ಎಲ್ಲರಿಗೂ. ಹಾಗಾದ್ರೆ ಇದರ ಜೊತೆಗೇನೆ ನಾವು 100% ಫಲಿತಾಂಶ ಸಾಧನೆ ಗುಣಮಟ್ಟ ಕ್ವಾಂಟಿಟಿನಲ್ಲಿ ಮಾಡಿದ್ರೆ ಕ್ವಾಲಿಟಿನೂ ಕೂಡ ಮರಿಬಾರದು. ಅದರ ಜೊತೆಯಾಗಿ ಕ್ವಾಲಿಟಿ ಅಂಡ್ ಕ್ವಾಂಟಿಟಿ ಆರ್ ದ 2 sides ಆಫ್ ದ ಸೇಮ್ ಕಾಯಿನ್. ಒಂದೇ ನಾಣ್ಯದ 2 ಮುಖಗಳು. ಒಂದ್ ಕಡೆಗೆ 100% ಎಲ್ಲರೂ ಪಾಸ್ ಆಗ್ಬೇಕಂತ ಬಯಸೋದು, ಒಂದ್ ಕಡೆಗೆ ಉತ್ತಮ ರೀತಿಯಿಂದ ಫಲಿತಾಂಶ ಮಾಡುವಂತ ಮಕ್ಕಳಿಗೂ ಕೂಡ ಅನ್ಯಾಯ ಆಗಬಾರದು ಅನ್ನುವಂತಹ ವಿಚಾರ ಇಟ್ಕೊಂಡು ಆ ಟಾಪರ್ಸ್ಗೆ ಕೇವಲ 5 ಜನ ಅಲ್ಲ, ನಿಮ್ಮಿಂದ ಮತ್ತೆ ಉಳಿದಂತಹ ಮಕ್ಕಳು ಯಾವ ಟಾಪರ್ಸ್ ಇದ್ದಾರೆ ಅವ್ರಿಗೂ ಕೂಡ ನೀವು ವಿಷಯಗಳನ್ನ ಪ್ರಸ್ತಾಪ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಏನು ನಮಗೆ ಅವಕಾಶ ಇದೆ, ಎಷ್ಟು ಇದೆ, ಈಗ ನಮ್ಮ ಪರೀಕ್ಷೆಗೆ ಬಾಕಿ ಉಳಿದಿರುವಂತಹ ಹೆಚ್ಚು ಕಡಿಮೆ 25 ದಿನ ಇದೆಲ್ಲ, ಇವತ್ತಿಗೆ 25 ಡೇಸ್ ಇದೆ. ಈ 25 ದಿನಾನೂ ಕೂಡ ಒಂದೊಂದು ಕ್ಷಣ ಬಹಳ ಇಂಪಾರ್ಟೆಂಟ್ ಆಗ್ತದೆ ಈಗ ನಮಗೆ ಆಸ್ ಎ ಟಾಪರ್. ಅವರಿಗಂತೂ ನಾವು ವಿಶೇಷವಾದಂತಹ ಕಲಿಕೆಯಲ್ಲಿ ಹಿಂದುಳಿದಂತಹ ಮಕ್ಕಳಿಗೆ ಮತ್ತೆ ನಾವು ಬೇರೆ ಬೇರೆ ರೀತಿಯಿಂದ ವಲಯವಾದವರಿಗೆ ಮಾರ್ಗದರ್ಶನ ನೀಡಲಿಕ್ಕೆ ಶಿಬಿರ ಮಾಡ್ತಾ ಇದ್ದೇವೆ. ಆದರೆ ನಿಮಗೆ ಉಳಿದಿರುವಂತಹ 25 ದಿನಗಳೇನಿದೆಯಲ್ಲ, ಪರೀಕ್ಷಾ ಅವಧಿ ಬಿಟ್ಟು 18ರಿಂದ ಅದು February 2ವರೆಗೆ ಅದು ಬಿಟ್ಟು ಈ 25 ದಿನಗಳಲ್ಲಿ ನಾವು ಮಾಡಬೇಕಾಗಿರುವಂತಹ ಕೆಲಸ ಕಾರ್ಯಗಳನ್ನು ಅಚ್ಚುಕಟ್ಟಾಗಿ ಮತ್ತಷ್ಟು ಯೋಜನಾಬದ್ಧವಾಗಿ ಮತ್ತಷ್ಟು ಫೋಕಸ್ ಆಗಿ ಮಾಡಲಿಕ್ಕೆ ಅನುಕೂಲ ಆಗಲಿಕ್ಕೆ ಈ ಸಂಸ್ಥೆಯಲ್ಲಿ ನಿಮಗೆ ನಾವು ಒಂದು ದಿನದ ಒಂದು ಕಾರ್ಯಾಗಾರ ಮಾಡಿದ್ದೀವಿ. 3 ವಿಷಯಗಳು ಸಾಮಾನ್ಯವಾಗಿ ನಾವು ಚರ್ಚೆ ಮಾಡ್ತೇವೆ ಮತ್ತು ಭಾಷೆಗಳಿಗೆ ಸಂಬಂಧಪಟ್ಟಂಗೆ ಜನರಲ್ ಆಗಿ ಡಿಸ್ಕಷನ್ ನಮ್ಮ ಸಬ್ಜೆಕ್ಟ್ ಟೀಚರ್ಸು ಮಾಡ್ತಾರೆ. ಒಟ್ಟಾರೆ ನಾವು ಅರ್ಥ ಮಾಡ್ಕೊಳ್ಳೋದೇನು, ನಾವು ಇವಾಗ ಟಾಪರ್ಸ್ ಅಂತ ಹೇಳಿ ಅಂದಾಗ ನಮ್ಮ ಜವಾಬ್ದಾರಿ ಸ್ವಲ್ಪ ಹೆಚ್ಚಾಗ್ತದೆ, ನಿಮ್ಮ ಮೇಲೆ ನಿರೀಕ್ಷೆ ಹೆಚ್ಚಾಗ್ತದೆ. ನಿಮ್ಮ ಮೇಲೆ ನಿರೀಕ್ಷೆ ಹೆಚ್ಚಾಗಿರೋದ್ರಿಂದ ಯಾವ ಕಾರಣಕ್ಕೂ ನೀವು ಒತ್ತಡದಲ್ಲಿ ಇರಬಾರದು ಅನ್ನುವಂಥದ್ದು ನಮ್ಮದು ಮೊದಲನೇ ವಿಚಾರ. ಯಾವ ಕಾರಣಕ್ಕೂ ಕೂಡ ನಾವು 1-2 ಅಂಕಗಳನ್ನು ಕಡಿಮೆ ತಗೊಂಡ್ರೂ ಕೂಡ ನಮ್ಗೇನೋ ಹಾನಿ ಆಗೋದಿಲ್ಲ, ಒಂದು ಅರ್ಥ ಮಾಡ್ಕೊಳ್ಬೇಕು. ಆದ್ರೆ ನಮ್ಮ ಗುರಿ ಎಷ್ಟಿರಬೇಕು? 100%.
ಆದರೆ ಬೇರೆ ಬೇರೆ ಕಾರಣದಿಂದ ಒಂದು ಸ್ವಲ್ಪ ಕಡಿಮೆ ಆದ್ರೂ ಕೂಡ ಮಾನಸಿಕವಾಗಿ ನಮ್ಮ ಹತ್ರ ಎಷ್ಟು ಧೈರ್ಯ ಇರ್ತದೆ, ಎಷ್ಟಾಗಿ ನಾವು ಸಬಲರಾಗಿರ್ತೇವೆ, ಅಷ್ಟು ನಾವು ಬರುವಂತಹ ಎಲ್ಲ ಸಿಚುವೇಶನ್ಗಳನ್ನ ಫೇಸ್ ಮಾಡುವಷ್ಟು ಧೈರ್ಯ ನಮಗೂ ಬರ್ತದೆ. ಯಾವ ಕಾರಣಕ್ಕೂ ಕೂಡ ಒತ್ತಡದಲ್ಲಿ ನೀವು ಇರಬಾರ್ದು. ಒತ್ತಡ ರಹಿತವಾಗಿ ನಿಮ್ಮ ಯೋಜನೆ ಮಾಡಿಕೊಂಡ್ರೆ, ಪರೀಕ್ಷೆಗೆ ಅಭ್ಯಾಸ ಮಾಡಲಿಕ್ಕೆ ಸಿದ್ಧತೆ ಮಾಡಿಕೊಳ್ಳಿಕ್ಕೆ ಒತ್ತಡ ರಹಿತವಾಗಿ ಯೋಜನೆ ಮಾಡಿಕೊಂಡ್ರೆ ಮಾತ್ರ ನೀವು ಗುರಿ ಮುಟ್ಲಿಕ್ಕೆ ಸಾಧ್ಯ ಆಗ್ತದೆ. ನೀವು ಕೇವಲ 100% ಮಾಡಬೇಕು ಅಂತ ಹೇಳಿ ವಿಚಾರ ಮಾಡಿಕೊಂಡ್ರೆ 100% ಆಗೋದಿಲ್ಲ. ಇದಕ್ಕೆ ಬಹಳಷ್ಟು ನೀವು ತ್ಯಾಗ ಮಾಡಬೇಕಾಗ್ತದೆ. ಗುರಿ ಇಟ್ಕೊಂಡಾಗ ದೊಡ್ಡದಾದಂತಹ ನಾವು ಗುರಿ ಇಟ್ಕೊಂಡಾಗ ಆಕಾಶದಷ್ಟ ಎತ್ತರಕ್ಕೆ ನಾವು ಗುರಿಗಳನ್ನು ಇಟ್ಕೊಂಡಾಗ ನಮ್ಮ ಪ್ರಯತ್ನ ಕೇವಲ ಸಾಸಿವೆ ಕಾಳದಷ್ಟು ಮಾಡಿದರೆ ನಾವು ಆಕಾಶದ ಎತ್ತರಕ್ಕೆ ಏರಲಿಕ್ಕೆ ಆಗೋದಿಲ್ಲ. ನಮ್ಮ ಗುರಿಗೆ ತಕ್ಕಂಗೆ ನಮ್ಮ ಪ್ರಯತ್ನಗಳು ಇರಬೇಕು. ಆ ಪ್ರಯತ್ನಗಳಲ್ಲಿ ಕಡಿಮೆ ಸಮಯದಲ್ಲಿ ಹೆಚ್ಚು ಪ್ರಯತ್ನ, ಹೆಚ್ಚು ಸಾಧನೆ ಆಗಬೇಕು ಅನ್ನೋದಕ್ಕೆ ಇದು ಒಂದು ಕಾರ್ಯಾಗಾರ. ವಿಷಯಗಳಲ್ಲಿ ನೀವು ಯಾವ ರೀತಿಯಾಗಿ 100ಕ್ಕೆ 100 ತಗೊಳ್ಬೇಕು ಮತ್ತು 100ಕ್ಕೆ 100 ತಗೊಳ್ಳುವಲ್ಲಿ ನಿಮ್ಗೆ ಏನು ಕೊರತೆ ಆಗ್ತದೆ, ಏನು ನೀವು ತಪ್ಪು ಮಾಡ್ತೀರಿ, ಏನು ನಿಮಗೆ ಮಾರ್ಗದರ್ಶನ ಬೇಕು ಅನ್ನುವಂಥದ್ದು ವಿಷಯ ಶಿಕ್ಷಕರು ನಿಮಗೆ ಸಾಧನೆ ಪಡುತ್ತಾರೆ. ಸೊ ಮೊದಲನೇ ನಮ್ಮದು ಕಮಿಟ್ಮೆಂಟ್ ಬೇಕು. ಉಳಿದುವಂತಹ ಅವಧಿ ಹೇಳ್ತಾ ಇದ್ದೀನಲ್ಲ, 25 ದಿನ ಬಹಳ ದೊಡ್ಡ ಅವಧಿ ಇದೆ. ಬಹಳ ದೊಡ್ಡ ನಿಮಗೆ ಸಮಯ ಅವಕಾಶ ಇನ್ನೂ ನಿಮ್ಮ ಕೈನಲ್ಲಿದೆ. ಈ 25 ದಿನಗಳನ್ನ ನೀವು ಸರಿಯಾಗಿ ಸದ್ವಿನಿಯೋಗ ಮಾಡಿಕೊಳ್ಬೇಕು. ಬಹಳಷ್ಟು ವಿಚಾರಗಳನ್ನ ನೀವು ತ್ಯಾಗ ಮಾಡಬೇಕಾಗ್ತದೆ. ನಿದ್ದೆಯನ್ನ ಸ್ವಲ್ಪ ತ್ಯಾಗ ಮಾಡಬೇಕಾಗ್ತದೆ. ನಿಮ್ಮ ವಿಶೇಷವಾದಂತಹ ಜಾತ್ರೆ ಬರಬಹುದು, ಕಾರ್ಯಕ್ರಮಗಳಬಹುದು, ಮತ್ತೊಂದು ಬರಬಹುದು, ಅದನ್ನ ತ್ಯಾಗ ಮಾಡಬೇಕಾಗ್ತದೆ. ಹಸಿವೆಯನ್ನ ಸ್ವಲ್ಪ ತಡಿಬೇಕಾಗ್ತದೆ. ನಿಮ್ಮ ಸಮಯವನ್ನು, ಹೆಚ್ಚಿನ ಸಮಯವನ್ನು ಅಭ್ಯಾಸಕ್ಕೆ ಕೊಡಬೇಕು ಅಂತಂದ್ರೆ ನಿಮ್ಮ ವೈಯಕ್ತಿಕ ಎಲ್ಲ ಅಭಿಲಾಷೆಗಳಿಗೆ, ಎಲ್ಲ ಒಂದು ಆಶೆಗಳಿಗೆ ನೀವು ಬ್ರೇಕ್ ಹಚ್ಚಬೇಕಾಗ್ತದೆ. ಬ್ರೇಕ್ ಹಾಕ್ಲಿಲ್ಲ ಅಂತಂದ್ರೆ ನಾವು ಗುರಿ ಮುಟ್ಟಲಿಕ್ಕೆ ಆಗೋದಿಲ್ಲ. ಗುರಿ ಮುಟ್ಟಬೇಕು ಅಂತಂದ್ರೆ ನಮ್ಮ ಮನಸ್ಸಿನ ಮೇಲೆ ನಮಗೆ ಕಂಟ್ರೋಲ್ ಇರಬೇಕು. ಯಾವ ಇನ್ನೂ ನಾವು 7 ಗಂಟೆವರೆಗೆ ಮಲಗ್ತೇವೆ, 8 ಗಂಟೆವರೆಗೆ ಮಲಗ್ತೇವೆ ಅನ್ನುವಂಥದ್ದು ಅಭಿಲಾಷೆ ಇಟ್ಕೊಂಡ್ರೆ ನೀವು ಗುರಿ ಮುಟ್ಟಲಿಕ್ಕೆ ಆಗೋದಿಲ್ಲ. ನೀವು ಎಲ್ಲ ಜಾತ್ರೆಗಳು ಮಾಡಬೇಕು, ಟಿವಿನೂ ನೋಡ್ಕೊಳ್ಬೇಕು, ಕ್ರಿಕೆಟ್ ಮ್ಯಾಚ್ಗಳನ್ನ ನೋಡಬೇಕು, ಮನೆಯಲ್ಲಿ ಇರುವಂತ ಇತರೆ ಕಾರ್ಯಕ್ರಮಗಳನ್ನು ಮಾಡ್ಕೋಬೇಕು ಅಂತಂದ್ರೆ ಗುರಿ ಮುಟ್ಲಿಕ್ಕೆ ಆಗೋದಿಲ್ಲ. ಇವೆಲ್ಲ ನೀವು ಏನ್ ಮಾಡಬೇಕು, ಈ 25 ದಿನಗಳವರೆಗೆ ಮತ್ತು ಪರೀಕ್ಷೆ ಮುಗಿಯುವವರೆಗೆ, ಏಪ್ರಿಲ್ 2 ನೀವೇನ್ ಮಾಡ್ಬೇಕಾಗ್ತದ್ರೆ ನಿಮ್ಮ ವೈಯಕ್ತಿಕ ಎಲ್ಲ ಅಮ್ಯೂಸ್ಮೆಂಟ್ ವಿಚಾರಗಳು, ನಿಮಗೆ ಬಹಳಷ್ಟು ನೆಮ್ಮದಿ ಕೊಡುವಂತಹ, ಖುಷಿ ಕೊಡುವಂತಹದ್ದು ನೀವೇ ತಿಳ್ಕೊಂಡಿರ್ತಲ್ಲ. ಫಾರ್ ಎಕ್ಸಾಂಪಲ್ ಅದು ಮೊಬೈಲು ಬರ್ತಿದ್ರಲ್ಲಿ ದಯಮಾಡಿ ಇವೆಲ್ಲ ವಿಷಯಗಳಿಗೆ ನೀವು ಫುಲ್ ಪಾಯಿಂಟ್ ಇಡಬೇಕಾಗ್ತದೆ. ಇವತ್ತು ಇಲ್ಲಂದ್ರೆ ಯಾವಾಗೂ ಇಲ್ಲ. ಆಜ್ ನಹಿ ತೋ ಕಭಿ ಭಿ ನಹಿ. ನಾವು ಈಗ ಡಿಸೈಡ್ ಮಾಡಲಿಲ್ಲ ಅಂತಂದ್ರೆ ತ್ಯಾಗ ಮಾಡಲಿಕ್ಕೆ ಇನ್ನು ಮುಂದೆ ನಮಗೆ ಇದು ಅವಕಾಶ ಸಿಗೋದಿಲ್ಲ. ಯಾಕಂದ್ರೆ ಅವಕಾಶಗಳು ಸಾಮಾನ್ಯವಾಗಿ ಎಲ್ಲರಿಗೂ ಸಿಗೋದಿಲ್ಲ. ನೀವೇನು ಈಗ 300 ಜನ ಮಕ್ಕಳು ಅಷ್ಟೇ ಬಂದಿದ್ದೀರಿ. ನಮ್ಮ ತಾಲೂಕಿನಲ್ಲಿ ಇರುವಂತಹ ಮಕ್ಕಳ ಸಂಖ್ಯೆ ಎಷ್ಟಿದೆ? ಸರಿ ಸುಮಾರು 5600 ಮಕ್ಕಳಿದ್ದಾರೆ 10ನೇ ತರಗತಿಯಲ್ಲಿ. ಅದರಲ್ಲಿ ಬೆರಳಿಗೆ ಎಷ್ಟು ಮಕ್ಕಳು ನೀವು ಬಂದಿದ್ದೀರಿ, ಇಲ್ಲಿ ಮಾತುಗಳನ್ನು ಕೇಳ್ತಾ ಇದ್ದೀರಿ. ಇಂಥ ದೊಡ್ಡ ಸಂಸ್ಥೆನಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮ ಇಡ್ಲಿಕ್ಕೆ ಕಾರಣವೂ ಇದೆ. ಇದು ನಿಮಗೆ ಇನ್ಸ್ಪಿರೇಷನ್ ಆಗಲಿ ಅಂತ ಹೇಳಿ. ಈ ಒಂದು ಸಂಸ್ಥೆಯನ್ನು ಬೆಳೆಸಿದಂತಹ ಒಬ್ಬ ಸಾಮಾನ್ಯರಲ್ಲಿ ಸಾಮಾನ್ಯ ವ್ಯಕ್ತಿ ರಾಜೇಶ್ ವಾಲಿ ಸರ್ ಅವರು. ಅವರೇನು ಹುಟ್ಟ ಶ್ರೀಮಂತರಾಗಿ ಹುಟ್ಟಲಿಲ್ಲ. ಅದರ ಜೊತೆಗೆ ಇಲ್ಲಿ ಇರುವಂತಹ ನಾವುಗಳು, ಅಧಿಕಾರಿಗಳು, ನನ್ನನ್ನು ಹಿಡ್ಕೊಂಡು ಇಲ್ಲಿ ಕುಂತ ಎಲ್ಲ ಶಿಕ್ಷಕರು, ನಾವು ಹುಟ್ಟ ಏನು ಶಿಕ್ಷಕರಾಗಬೇಕಂತ ಹುಟ್ಟಿಲ್ಲ, ಇದು ಹುಟ್ಟ ಇಲ್ಲಿ ಈ ಸಂಸ್ಥೆ ಬೆಳೆಸಬೇಕಂತ ಹುಟ್ಟಲಿಲ್ಲ, ನಾವು ಅಧಿಕಾರಿಗಳು ಆಗಬೇಕಂತ ಹುಟ್ಟಿರಲಿಲ್ಲ. ಆದರೆ ನಮಗೆ ಸಿಕ್ಕಿರುವಂತಹ ಅವಕಾಶಗಳು, ಸಮಯ, ನಮ್ಮ ಗುರಿಗೆ ಮುಟ್ಟು ಹಾಗೆ ನಾವು ಏನು ಸಮಯವನ್ನು ಸದ್ಬಳಕೆ ಮಾಡ್ಕೊಂಡಿವಿ, ನಮ್ಮ ಸಮಯವನ್ನು ವಿನಿಯೋಗ ಮಾಡ್ಕೊಂಡಿವಿ, ನಮ್ಮ ಕುಟುಂಬ ಅಷ್ಟೇ ಅಲ್ಲ ಸಮಾಜದ ಬಗ್ಗೆ ಚಿಂತನೆ ಮಾಡಿದೀವಿ. ನೀವು ಈಗ ಚಿಂತನೆ ಮಾಡಬೇಕು ಶಾಲೆ ಬಗ್ಗೆ. ನನ್ನ ಶಾಲೆ ನನ್ನ ಹೆಮ್ಮೆ, ನಾನು ಶಾಲೆಗೆ ಏನು ಕೊಡಬೇಕು ಅನ್ನೋಂಥ ವಿಚಾರ ನಿಮಗೆ ಬರಬೇಕು. ಈ ಸಂಸ್ಥೆಯ ಅಧ್ಯಕ್ಷರಿಂದ ಏನು ಬಂದು ನನ್ನ ಸಮಾಜಕ್ಕೆ ಏನು ಕೊಡುಗೆ ಮಾಡಬೇಕು, ನನ್ನಿಂದ ಏನು ಸಾಧ್ಯ ಆಗ್ತದೆ, ನಮ್ಗೇನು ಬಂದು ಸರ್ಕಾರಿ ಇಲಾಖೆಯಲ್ಲಿ ಇರುವಂತಹ ಶಿಕ್ಷಕರಿಗೆ ಏನು ವಿಚಾರ ಬಂತು ಅಂತಂದ್ರೆ ಇಷ್ಟೆಲ್ಲ ನಾವು ಪಡ್ಕೊಂಡಿದ್ದೀವಿ, ನಾವು ಸಮಾಜಕ್ಕೆ ಏನ್ ಮಾಡಬೇಕು ಅನ್ನುವಂಥದ್ದು ಬಂತು. ಅವಾಗ ಇದು ಒಂದು ಕಾರ್ಯಕ್ರಮದ ಒಂದು ಆಯೋಜನೆ ಆಗಿದೆ. ಸುಮ್ಮನೆ ಆಗೋದಿಲ್ಲ. ಒಂದು ಕಾರ್ಯಕ್ರಮ ಆಯೋಜನೆ ಮಾಡಬೇಕು